ಇಲ್ಲಿ ರಾಜ್ಯಪಾಲರು ಏನ್ ತಪ್ಪು ಮಾಡಿದ್ದಾರೆ ಅಂತ ನೀವು ಅವ್ರ ಮೇಲೆ ಇಷ್ಟ ಅಗೌರವವನ್ನು ಮಾಡಿದ್ದೀರಾ? ಇಷ್ಟೆಲ್ಲ ಪತ್ರಿಕೆಯಲ್ಲಿ ಬಂದ ಮೇಲೂ ಕೂಡ ವಂದನ ನೀನು ಖಂಡನ ಅಂತ ರಾಜ್ಯಪಾಲರಿಗೆ ಅವಮಾನ ಮಾಡ್ತಾ ಇದ್ದೀರಲ್ಲ, ಎಲ್ಲ ಪತ್ರಿಕೆಯಲ್ಲಿ ಬಂದಿದೆಯಲ್ಲ. ಇದಕ್ಕೆ ಸರ್ಕಾರ ಏನ್ ಹೇಳ್ತೈತೆ? ಇದು ಸರಿನಾ? ಇದು ಅಂದ್ರೆ ನೀವು ಪದೇ ಪದೇ ನನಗೆ ಅನ್ಸೋ ಪ್ರಕಾರ ಮೊನ್ನೆ RCB ನಡೆದಾಗ RCB ನಡೀತಿಲ್ಲಿ ಗವರ್ನರ್ ಅವ್ರು ಬಂದ್ರು, ಕರ್ಕೊಂಬಂದ್ರಿ, ನೀವೇ ಕರ್ಕೊಂಬಂದ್ರಿ. ಏನ್ ಪ್ರೋಟೋಕಾಲ್ ಮೇಂಟೈನ್ ಮಾಡಿದ್ರ ಗವರ್ನರ್ದು? ಗವರ್ನರ್ ಬಂದಾಗ ವೇದಿಕೆ ಮೇಲೆ ಎಷ್ಟು ಜನ ಇರಬೇಕು ಅನ್ನೋದು ಮೊದಲೇ ಆಗ್ಬೇಕು. ರಾಷ್ಟ್ರಪತಿ ಗವರ್ನರ್ ಬಂದಾಗ ವೇದಿಕೆ ಮೇಲೆ ಏನಿರಬೇಕು, ಎಷ್ಟು ಜನ ಇರಬೇಕು, ಮೊದಲೇ ಅದಕ್ಕೆ ಅನುಮತಿ ತಗೊಬೇಕು. ಏನೂ ಇಲ್ಲ, 100 ಜನ ಬಂದ್ಬಿಟ್ರಿ. ಗವರ್ನರ್ ಮುಂದೆ ಇರೋಂತ ಗವರ್ನರ್ ಮುಂದೆ ಅವ್ರ ಕಾರ್ಗೆ ಮಾತ್ರ ಒಂದು ಲೋಗೋ ಇರ್ತದೆ, ಅಶೋಕ ಸ್ತಂಭದ ಒಂದು ಲೋಗೋ ಇರ್ತದೆ. ಗವರ್ನರ್ ಕಾರ್ಗೆ ಮಾತ್ರ ಇರೋದು, ರಾಷ್ಟ್ರಪತಿಗಳ ಕಾರ್ಗೆ ಮಾತ್ರ ಇರೋದು. ಮುಖ್ಯಮಂತ್ರಿಗೂ ಇರಲ್ಲ, ಮಂತ್ರಿಗೂ ಇರಲ್ಲ, ನಮಗಿರಲ್ಲ. ನೀವು ಅಂತ ಸಂದರ್ಭದಲ್ಲಿ ನೀವು ಗವರ್ನರ್ನ ಕರ್ಕೊಂಬಂದು ಅಲ್ಲಿ ಕೂತರಿಸ್ಬಿಟ್ಟು ಅವ್ರ ಮುಂದೆ ರಾಯಲ್ ಚಾಲೆಂಜ್ ವಿಸ್ಕಿದು ಇಟ್ಬಿಡ್ತೀರಾ ನೀವು? ರೆಗ್ಯುಲರ್ ಅಫೆಂಡರ್ ಈ ಸರ್ಕಾರ, ರೆಗ್ಯುಲರ್. ಈ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಹೇಳ್ತಾರೆ ಪದೇ ಪದೇ ಕಳ್ತನ ಮಾಡ್ತಾನಲ್ಲ ಅವನ್ನ ರೆಗ್ಯುಲರ್ ಅಫೆಂಡರ್ ಅಂತಾರೆ, ಅಬಿಚುವಲ್ ಅಫೆಂಡರ್. ಸರ್ಕಾರ ಹಿಂಗೆ ಗವರ್ನರ್ನ ಕರೆದು ಅಲ್ಲಿ ಅವಮಾನ ಮಾಡಿದ್ರಿ, ಗವರ್ನರ್ನ ಕರೆದು ಇಲ್ಲಿ ಅವಮಾನ ಮಾಡ್ತಾ ಇದ್ದೀರಾ. ಏನ್ ಅರ್ಥ ಇದರಲ್ಲಿ? ನಿಮಗೆ ನಿರ್ಣಯ ನೀವು ಒಪ್ಕೊಂಡಿಲ್ಲ ಅಂದ್ರೆ ನೀವು ಪನ್ನಣ್ಣ ನಿಮ್ಮ ಸದಸ್ಯರು, ಅವರು ನಿಮ್ಮ ಅಡ್ವೈಸರ್, ಲೀಗಲ್ ಅಡ್ವೈಸರ್, ಅವ್ರಿಗೆ ಹೇಳ್ಬೇಕಾಯ್ತು CM ಅವರು ನಾನು ಒಪ್ಕೊಂಡಿದ್ದೀನಪ್ಪ, ಮೊನ್ನೆನೇ ಆಗಿದೆ, ನಾನು ಒಪ್ಕೊಂಡಿದ್ದೀನಿ, ಅದ್ರ ಮೇಲೆ ಚರ್ಚೆ ಮಾಡು ಅಂತ. ಅದನ್ನ ಬಿಟ್ಬಿಟ್ಟು ಅವ್ರೇನ್ ಹೇಳಿದ್ರು? ಏನೇನು ಆರ್ಟಿಕಲ್ಗಳು ಇದೆಯೋ ಎಲ್ಲ ಓದಿದ್ರು, ಕೋರ್ಟ್ ಆದೇಶಗಳನ್ನ ಓದಿದ್ರು ಅವರು, ಅವ್ರು ಬೇಕಾಗಿದ್ದ ಆದೇಶಗಳನ್ನು ಓದಿದ್ರು ಅವರು. ಬೇರೆ ನಾನು ಅದನ್ನೇ ಹೇಳಿದೆ, ಹಿಂದೆ ನಿಮ್ಮ ಆದೇಶಗಳನ್ನೇ ಓದ್ತಾ ಇದ್ದೀರಲ್ಲ, ಬೇರೆ ಬೇರೆ ಕೋರ್ಟಲ್ಲೂ ಆದೇಶಗಳಾಗಿದೆ. ನನ್ನ ಹತ್ರನೂ ಇದೆ ಆದೇಶಗಳು, ನಾನು ತಂದಿದ್ದೀನಿ ಆದೇಶಗಳು, ಕೋರ್ಟ್ ಆದೇಶಗಳು, ಜಡ್ಜ್ಮೆಂಟ್ಗಳು. ನೀವು ಇಷ್ಟೆಲ್ಲ ಮಾತಾಡೋ ಅಂತ ಕಾಂಗ್ರೆಸ್ ಅವ್ರು ನೀವ್ ಹೆಂಗ್ ನಡ್ಕೊಂಡಿದ್ದೀರಾ? ನಿಮ್ ಗವರ್ನರ್ ಇದ್ದಾಗ, ನಿಮ್ಮ ರಾಜ್ಯಪಾಲರಲ್ಲಿ ಕೂತಿದ್ದಾಗ ನೀವ್ ಹೆಂಗ್ ನಡ್ಕೊಂಡಿದ್ದೀರಾ? ನೀವು ಬಂದು ಅವ್ರು ಭಾಷಣ ಮಾಡಿದ್ರು ಮಾಡಿದ್ರು. ಹೌದು, ನೀವೇ ಹೇಳಿದ್ದೀರ ನಮ್ಮ ರಾಜ್ಯಪಾಲರು ಅಂತ. ಹೌದ್ರಿ, ನೀವೇ ಹೇಳಿದ್ದೀರ ನಮ್ಮ ರಾಜ್ಯಪಾಲರು ಅಂತ. ಅವ್ರು ನಮ್ಮ ರಾಜ್ಯಪಾಲರು, ನಮ್ಮ ಸರ್ಕಾರ, ರಾಜ್ಯದ ರಾಜ್ಯಪಾಲರು, ವಿರೋಧ ಪಕ್ಷದ ನಾಯಕರು ಈ ತರ ಎಲ್ಲ ಮಾತಾಡಿದ್ರೆ ಹೆಂಗೆ? ನಮ್ಮ ರಾಜ್ಯಪಾಲರು, ಇವ್ರ ರಾಜ್ಯಪಾಲರು ಅಂತಂದ್ರೆ ಹೆಂಗೆ? ರಾಜ್ಯಪಾಲರೇ ನಾಯಕರು ಯಾವ ರೀತಿ ಮಾತಾಡಬೇಕು, ವಿರೋಧ ಪಕ್ಷ ನಾಯಕರು ಈ ರೀತಿ ಮಾತಾಡಬಾರ್ದು. ನಮ್ಮ ರಾಜ್ಯಪಾಲರು ಅಂತ ಹೇಳ್ಬೇಕು. ನಮ್ಮ ರಾಜ್ಯಪಾಲರು, ಇವ್ರ ರಾಜ್ಯಪಾಲರು, ಅವ್ರ ರಾಜ್ಯಪಾಲರು ಅಂತ ಇದಾರ? ರಾಜ್ಯದ ರಾಜ್ಯಪಾಲರು ಗೆಲೋಟ್ ಅವರು ರಾಜ್ಯದ ರಾಜ್ಯಪಾಲರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಮ್ಮ ರಾಜ್ಯಪಾಲರು ಅಂತ ಇರಲ್ಲ. ನೀವ್ ಹೇಳಿದ್ರಿ ಈ ಕಡೆ ಬಂದು ಅವತ್ತು ಹಂಸರಾಜ್ ಭಾರದ್ವಾಜ್ ಪುಸ್ತಕ ಓದಿಲ್ಲ, ಬರ್ಕೊಟ್ಟಂಗೆ ನಾವು ಓದಕ್ ಆಗೋದಿಲ್ಲ. ಹೌದು, ಬರ್ಕೊಟ್ಟಾಗ ಓದಕ್ಕಾಗಲ್ಲ. ನಾ ಬರ್ಕೊಟ್ಟಾಗ ಓದ್ತಾರ ಅವ್ರು ಓದ್ತಾರ, ನಾ ಬರ್ಕೊಟ್ಟಾಗ ಓದ್ತಾರ ಅವರು. ನೀವು ಇಲ್ಲಿ ಕೂತ್ ಹೇಳಿದ್ರೆ ಅವತ್ತು ನಾ ಬರ್ಕೊಟ್ಟಾಗ ಓದ್ತಾರೇನ್ರಿ? ನೀವು ಬರ್ಕೊಟ್ಟಾಗ ಓದಕ್ಕಾಗುತ್ತೇನ್ರಿ? ನಾವು ಓದಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು ಅವ್ರೇನ್ ಬೇಕಂತ ಓದಿದ. ಹೌದು, ನಾನು ಅಲ್ಲಿ ಕೂತಿದ್ದಾಗ ಹೇಳಿರೋದು. ನೀವು ಕೂತಾಗ ಹೌದು, ಈಗಲೂ ಹೇಳ್ತೀನಿ. ನಾನು ಅವ್ರು ಬರ್ಕೊಟ್ಟಾಗ ಓದಕ್ಕಾಗಲ್ಲ, ನಾ ಬರ್ಕೊಟ್ಟಾಗ ಅವ್ರು ಓದಕ್ಕಾಗಲ್ಲ. ಮತ್ತೆ ಅವ್ರಿಗೆ ಅವಮಾನ ಮಾಡ್ತಾ ನೀವು ಸರಿಯಾಗಿ ಓದಿಲ್ಲ ಅಂತ ಯಾಕೆ ಅವಮಾನ ಮಾಡಿದ್ರೆ? ಇವತ್ತು ಕೂಡ ರೆಡ್ ಅಂಡ್ ರೆಕಾರ್ಡೆಡ್ ಅಂತ ಹೇಳಿದ್ದಾನೆ ಹೊರತು ನಮ್ಮ ಭಾಷಣ, ನಾವು ಬರ್ಕೊಟ್ಟಂತ ಭಾಷಣ ಎಲ್ಲನೂ ಓದಿಲ್ಲ. ಹೊರಗಡೆನೂ ಹೇಳಿದ್ದೀನಿ, ಒಳಗಡೆನೂ ಹೇಳಿದ್ದೀನಿ. ಈಗ ಚರ್ಚೆ ಹೇಳಿದ್ದೀನಿ. ರಾಜ್ಯಪಾಲರಿಗೆ ನಿಮ್ಮ ಸರ್ಕಾರ ಪದೇ ಅವಮಾನ ಮಾಡಿದೆ. ಅವಮಾನ ಮಾಡೋ ಪ್ರಶ್ನೆನೇ ಇಲ್ಲ.
ಅವರು ಇವ್ರು ಈಗಾಗಲೇ ಅವರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರಲ್ಲ, ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರಲ್ಲ, ಏನೇನೋ ಮಾತಾಡಕ್ ಹೋಗ್ಬೇಡಿ. ನೋಡ್ರಿ, ರಾಷ್ಟ್ರಪತಿಗೆ ನಾವು ಅವಮಾನ ಮಾಡಿಲ್ಲ, ಗವರ್ನರ್ ರಾಜ್ಯಪಾಲರಿಗೆ ನಾವು ಅವಮಾನ ಮಾಡಿಲ್ಲ, ಮಾಡೋದು ಇಲ್ಲ, ಮಾಡೋದಿಲ್ಲ. ರಾಜ್ಯಪಾಲರಿಗೆ ಅವಮಾನ ಮಾಡಬೇಕು ಅಂತ ಇಲ್ಲ. ಅವರೇನೆ ನಾವು ಬರ್ಕೊಟ್ಟಂತ ಭಾಷಣ ಪೂರ ಓದ್ಲಿಲ್ಲ. 4 ಸೆಂಟೆನ್ಸ್ 5 ಸೆಂಟೆನ್ಸ್ ಓದಿದ್ರು, ಕೊನೆಯಲ್ಲಿ 1 ಸೆಂಟೆನ್ಸ್ ಓದಿದ್ರು, ಜೈ ಹಿಂದ್ ಅಂತ ಹೇಳಿದ್ರು, ಹೊರಟೋದ್ರು. ರಾಷ್ಟ್ರಗೀತೆಗೂ ಕೂಡ ಕಾಯ್ದೆನೇ ಹೊರಟೋದ್ರು. ಅವ್ರು ಮಾಡಿದಂತ ಅನ್ಯಾಯ. ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿರೋರು ಅವರು, ನಾವಲ್ಲ. ನಾವು ಅಲ್ಲಿವರೆಗೂ ಕೂಡ ಹೋಗಿ ಬಿಟ್ಬಿಟ್ಟು ಬಂದಿದ್ದೀನಿ, ಹೋಗಿ ರಿಸೀವ್ ಮಾಡ್ಕೊಳಕ್ ಹೋಗಿದ್ದೀನಿ, ಹೋಗಿ ಅಲ್ಲಿವರೆಗೂ ಬಿಟ್ಬಿಟ್ಟು ಬಂದಿದ್ದೀನಿ. ಕೊನೆಯಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಬಂದಿದ್ದೀನಿ. ಏನೇನೋ ಮಾತಾಡಕ್ ಹೋಗ್ತಿರಲ್ಲ. ಅಶೋಕ್ ಮಾತಾಡಿ. ಈಗ ನೀವು ಅವ್ರಿಗೆ ಅವಮಾನ ಮಾಡ್ತೀರಿ, ಅವ್ರು ಎದ್ದು ಮಾತಾಡ್ತಾರೆ. ಎಲ್ಲ ಹಿಂಗೆಲ್ಲ ಎದ್ಬಿಟ್ರೆ ಹಿಂಗೆ ಸಂವಿಧಾನ ವಿರುದ್ಧ ಮಾಡಿದ್ದಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.